ಒಂದು ಕಮೆಂಟ್ ಓದ್ದೆ. ಅಣ್ಣ, ಜೀವನದಲ್ಲಿ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಏನೇ ಮಾಡಕ್ ಹೋದ್ರು ಬರೀ ಫೇಲ್ಯೂರ್ ಅಂತ ಇದೆ. ಆಮೇಲೆ ನೋಡಿದವರು ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ, ಇವ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಇವ್ನು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾನೆ, ಮಜಾ ಮಾಡ್ತಾನೆ, ಇವ್ನಿಗೇನು ಮಾಡೋಕ್ಕೂ ಆಗ್ತಿಲ್ಲ, ಸುಮ್ಮನೆ ಇವ್ನ ಮೇಲೆ ಬಂಡವಾಳ ಹಾಕೋದು ವೇಸ್ಟ್ ಅಂತ ಸಿಕ್ಕಾಪಟ್ಟೆ ನನಗೆ ಬೇಜಾರು ಮಾಡ್ಬಿಟ್ಟಿದ್ದಾರೆ ಅಣ್ಣ ಅಂತ ಒಂದು ಕಮೆಂಟ್ ಹಾಕಿದ್ದ. ಸೊ ನಾನು ಹೇಳೋದು ಒಂದು ಅಷ್ಟೇ, ನೀನು ಪ್ರಯತ್ನ ಪಡ್ತಿದ್ಯಾ, ನೀನೇ ಪ್ರಯತ್ನ ಪಡ್ತಿಲ್ಲ ಅಂತ ಹೇಳ್ತಿಲ್ಲ, ಪ್ರಯತ್ನ ಪಡ್ತಿದ್ಯಾ ಆದರೆ ಫೇಲ್ ಆಗ್ತಿದ್ಯಾ ಅಂದರೆ ಅರ್ಥ ಮಾಡ್ಕೋ, ನಿನ್ನ ಒಂದು ಡ್ರೀಮ್ಸ್ ಏನಿದೆ ಅದು ಬರೀ ಇಷ್ಟಕ್ಕೆ ಲಿಮಿಟ್ ಇಲ್ಲ, ಅದು ತುಂಬ ದೊಡ್ಡದಾಗಿದೆ ಅಂತ ಅರ್ಥ. ಸೊ ಯಾವುದೂ ಅಷ್ಟೇ, ನಾವು ಗೆದ್ದು ಸೋಲೋ ಬದಲು ಸೋತಿ ಗೆಲ್ತೀವಲ್ಲ ಅದರಲ್ಲೇ ಮಜಾ ಜಾಸ್ತಿ ಇರುತ್ತೆ. ಸೊ ಈಗ ನೀವು ಸೋಲ್ತಾ ಇದ್ದೀರಾ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅಂತ ದೇವರು ದೊಡ್ಡದಾಗಿ ಏನೋ ಒಂದು ಇಟ್ಟಿರ್ತಾನೆ. ಹಾಗಾಗಿ ನೀವು ದೊಡ್ಡದಾಗಿ ಯೋಚನೆ ಮಾಡಿ. ಯಾವಾಗ್ಲೂ ಯಾರೋ ಏನೋ ಅಂದ್ರು ಅಂತ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬ್ರದರ್, ಸೀರಿಯಸ್ ಆಗಿ ಹೇಳ್ತೀನಿ, ನೀವು ಜೀವನದಲ್ಲಿ ಮುಂದೆ ಬರೋದಿಲ್ಲ. ನೀವೇನಾದ್ರೂ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಟ್ರಸ್ಟ್ ಮೀ ಹೇಳ್ತೀನಿ, ನೀವು ಬೇರೆಯವ್ರ ಹತ್ರದಿಂದ ಇಗ್ನೋರ್ ಆಗಲೇಬೇಕು. ಆಮೇಲೆ ಅವ್ರು ಏನು ಹೇಳ್ತಾರೆ ನೀವು ತಲೆಗೆ ಕೆಡ್ಸ್ಕೊಬೇಕು. ಎಲ್ಲಾನು ತಗೊಳ್ಳಿ, ಯಾರ್ಯಾರು ಏನೇನಂತಾರೆ ಆ ಮಾತುಗಳನ್ನೆಲ್ಲ ನೀವು ಒಂಥರ ಮೆಟ್ಲು ಥರ ಮಾಡ್ಕೊಳ್ಳಿ. ಅವ್ರು ಏನೇನಂತಾರೆ ಆ ಮೆಟ್ಲು ಒಂದೊಂದು ಹತ್ತಾ ಹೋಗಿ. ಸೀರಿಯಸ್ ಆಗಿ ಹೇಳ್ತೀನಿ, ಒಂದಲ್ಲ ಒಂದ್ಸಲ ನೀವು ಅಲ್ಲಿ ರೀಚ್ ಆಗ್ತೀರಾ. ನಿಮ್ಮ ಬಗ್ಗೆ ಯಾರು ಏನೇ ಕೆಟ್ಟದಾಗ ಮಾತಾಡಿದ್ರೆ ಅವ್ರು ಕೆಳಗಿದ್ದೇ ಇರ್ತಾರೆ. ಸೊ ಹಾಗಾಗಿ ಜಾಸ್ತಿ ಯೋಚನೆ ಮಾಡಬೇಡಿ ಬ್ರೋ. ನೀವೇನು ಕನ್ಸ್ಕೊಂಡಿದ್ದೀರೋ ಅದು ಪಕ್ಕ 100% ಈಡೇರಿರುತ್ತೆ. ಸೊ ಅಲ್ಲಿವರೆಗೂ ನಿಮ್ಮ ಪ್ರಯತ್ನ ಮಾತ್ರ ಬಿಡಬೇಡಿ. ಯಾಕಂದರೆ ಪ್ರಯತ್ನ ನಿರಂತರಂ, ಪ್ರಯತ್ನ ಇದ್ದಷ್ಟೇ ನೀವು ಗೆಲ್ಲೋದು ಜಾಸ್ತಿ. ಅವಾಗ ಅದ್ರ ರುಚಿ ಆಗಲಿ ಅಥವಾ ಅದ್ರದ್ದು ವ್ಯಾಲ್ಯೂ ಆಗಲಿ ಇರುತ್ತಲ್ಲ, ಯಾರೂ ಮೀರ್ಸೋಕ್ಕಾಗಲ್ಲ. ಸೊ ಗಾಡ್ ಬ್ಲೆಸ್ ಯು ಬ್ರೋ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಇದೇ ಥರ ನಿಮ್ಮ ಫ್ರೆಂಡ್ ಯಾವ ಫೇಲ್ಯೂರ್ ಇರ್ತಾರೆ ನೋಡಿ, ಅವ್ನಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ನಿಗೂ ಹೇಳಿ.